ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹೇಗೆ ನಿಸರ್ಗವಾಗಿ ಬೊಜ್ಜೆಯನ್ನು ಕಡಿಮೆ ಮಾಡ್ಕೊಳ್ಳೋದು, ನಿಸರ್ಗವಾಗಿ ತೂಕನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಮಾಡಬಹುದು. ಮೊದಲನೇದಾಗಿ ಈ ತೂಕ ಹೆಚ್ಚಾಗಿ ಯಾಕೆ ಆಗ್ತಾ ಇದೆ ಇತ್ತೀಚಿನ ಕಾಲದಲ್ಲಿ ಅದು ನೋಡಕ್ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ತೂಕ ಹೆಚ್ಚು ಬರಕ್ಕೆ ಕಾರಣಗಳೇನಿದೆ, ತೂಕ ಹೆಚ್ಚಾಗ ಕಾರಣಗಳೇನಿದೆ ಅಂತ ನಾವು ತಿಳ್ಕೊಳ್ಳೋಣ. ಇಂದಿನ ಕ್ಲಾಸಲ್ಲಿನೂ ತುಂಬಾ ಕ್ಲಾಸಲ್ಲಿ ತಿಳ್ಕೊಂಡಿದೀವಿ, ಮತ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳುವಾಗ ಇನ್ ಸ್ವಲ್ಪ ಹೊಸ ಹೊಸ ಅಂಶಗಳು ಬರ್ಬೋದು ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಮತ್ತೆ ಒಂದ್ಸರಿ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಇಲ್ಲ ಅಂದ್ರೆ ಇಂದಿನ ಕ್ಲಾಸಲ್ಲಿನೂ ಈ ತೂಕದ ಬಗ್ಗೆ, ತೂಕ ಹೆಚ್ಚಾಗೋ ಕಾರಣಗಳು, ತೂಕ ಕಡಿಮೆ ಮಾಡ್ಕೊಳಕ್ಕೆ ನಿಸರ್ಗ ಪದ್ಧತಿಗಳು, ಮತ್ತೆ ಏನೇನು ಮುದ್ರಗಳು ಎಲ್ಲ ಇರ್ಬೋದು. ಅವೆಲ್ಲ ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ. ಆದ್ರೂ ಮತ್ತೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಾಗ ಇನ್ ಸ್ವಲ್ಪ ಹೊಸ ಅಂಶಗಳು ಬರುವಂತ ಅವಕಾಶ ಇದೆ. ಸೊ ದಯವಿಟ್ಟು ಗಮನಿಸ್ಕೊಳ್ಳಿ ಸ್ನೇಹಿತರೆ. ಈ ತೂಕ ಹೆಚ್ಚು ಆಗುವಂತ ಅವಕಾಶಗಳು ಏನೇನಿದೆ ಅಂದ್ರೆ ಹೇಳ್ಬೇಕಂದ್ರೆ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಇದು ದಿನನಿತ್ಯ ನಾವೇನ್ ಮಾಡ್ತೀವಿ, ವ್ಯಾಯಾಮ ಮಾಡಲ್ಲ. ವ್ಯಾಯಾಮ ಅನ್ನೋದು ಇಲ್ಲ, ಕೂತ್ಕೊಂಡೇ ಕೆಲಸ ಮಾಡೋದು ಪ್ರಧಾನವಾಗಿ ಅಲ್ವಾ. ಆಮೇಲೆ ನೀರು ಅನ್ನೋದು ಹೆಚ್ಚಾಗಿ ಸೇವನೆ ಮಾಡಲ್ಲ ಅಲ್ವಾ. ಅವಾಗ ವಿಸರ್ಜನ ಸರಿಯಾಗಿ ಆಗಲ್ಲ. ಎಲ್ಲ ಭಾರ ಲೋಹಗಳು, ತ್ಯಾಜ್ಯ ವಸ್ತುಗಳು, ವಿಷ ಪದಾರ್ಥಗಳು ಹಾಗೆ ಸಂಗ್ರಹಣ ಆಗಿ ದೇಹದಲ್ಲಿ ಇರುತ್ತೆ. ಅವೆಲ್ಲಾನು ಕೆಟ್ಟೆ ಹೇಳ್ಬೇಕಂದ್ರೆ ಕೊಬ್ಬು ಆಗಿ ಪರಿವರ್ತನೆ ಆಗಿ ನಮ್ಮ ದೇಹ ಹೆಚ್ಚು ತೂಕ ಆಗ್ತಾ ಇರ್ತದೆ. ಬೊಜ್ಜೆನು ಹೆಚ್ಚಾಗ್ತಾ ಇರ್ತದೆ. ಆಮೇಲೆ ಈ ಕರಿದ ಪದಾರ್ಥಗಳು ಸೇವನೆ ಮಾಡ್ತಾ ಇರ್ತೀವಿ ನಾವು. ಆಮೇಲೆ ಈ ಮೈದಾ, ಡಾಲ್ಡಾ ಮತ್ತೆ ಬ್ರೆಡ್ ಹೆಚ್ಚಾಗಿ ಸೇವನೆ ಮಾಡೋದು ನೋಡಿ. ಫಾರಿನ್ ಕಂಟ್ರೀಸ್ ಅಲ್ಲಿ ಅಂದ್ರೆ ಈ ಪಾಶ್ಚಾತ್ಯ ದೇಶ, ವೆಸ್ಟರ್ನ್ ಕಂಟ್ರೀಸ್ ತಗೋರಿ, ಅಮೆರಿಕ, ಯುರೋಪ್ ಇಂಥ ದೇಶದಲ್ಲಿ ನೀವು ಹೋದ್ರೆ ಈಗ ಏನಾಗಿದೆ, ಅಲ್ಲಿ ಎಲ್ಲ ಒಬೆಸಿಟಿ ಪ್ರಾಬ್ಲಮ್ ತುಂಬಾ ಕಾಣಿಸ್ತಾ ಇದೆ. ಹೆಚ್ಚು ಒಬೆಸಿಟಿ ಪ್ರಾಬ್ಲಮ್. ಯಾಕೆ ಆತರ ಆಗ್ತಾ ಇದೆ ಅಂತ ನಾವು ಯಾವಾಗ ಅರ್ಥ ಮಾಡ್ಕೊಂಡು ಹೋದ್ರು ಅಲ್ಲಿ ಒಂದೇ ಒಂದು ಸತ್ಯಾಂಶ, ನಿಜಾಂಶ ಏನಂದ್ರೆ ಅವ್ರು ಬ್ರೆಡ್ ಅನ್ನೋದು ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಈ ಬ್ರೆಡ್ ಅನ್ನೋದು ಸ್ನೇಹಿತರೆ, ಈ ಬ್ರೆಡ್ ಅನ್ನೋದಿದೆಯಲ್ಲ ಅದು ಖಂಡಿತವಾಗಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಅದ್ರ ಒಳಗಡೆ ಇದೆ. ಮತ್ತೆ ಅದೊಂಥರ ಜಿಗುಟು ಪದಾರ್ಥ. ಆಮೇಲೆ ಅದು ಸರಿಯಾದ ಜೀರ್ಣ ಆಗಲ್ಲ. ಓಕೆ, ಇನ್ನೊಂದೇನಂದ್ರೆ ಅದು ಶುಗರ್ ಅನ್ನು ಅಂದ್ರೆ ನೋಡಿ, ತೂಕ ಹೆಚ್ಚಾಗಕ್ಕೆ ನಮ್ಮ ದೇಹದಲ್ಲಿ ಒಂದೇ ಒಂದು ಪ್ರಧಾನ ಕಾರಣ ಏನಂದ್ರೆ ಗ್ಲೂಕೋಸ್ ಹೆಚ್ಚಾಗ್ತಾ ಹೋಗೋದು, ಅಂದ್ರೆ ಸಕ್ಕರಾಂಶ ಅನ್ನೋದು ನಮ್ಮ ದೇಹದಲ್ಲಿ ತುಂಬಾ ಹೆಚ್ಚಾಗ್ತಾ ಹೋಗ್ತದೆ. ಅವಾಗ್ಲೇ ಆ ಸಕ್ಕರೆ ಅನ್ನೋದು, ಆ ಗ್ಲೂಕೋಸ್ ಅನ್ನೋದು ಹೆಚ್ಚಾಗಿರುವಂತ ಗ್ಲೂಕೋಸ್ ಅನ್ನು ಅದೇನಾಗತ್ತೆ, ಈ ಕೊಬ್ಬಾಗಿ ಪರಿವರ್ತನೆ ಆಗತ್ತೆ. ಇನ್ ಹೇಳ್ಬೇಕಂದ್ರೆ ಈ ಫ್ಯಾಟ್ ಸೆಲ್ಸ್ ಆಗಿ, ಅಂದ್ರೆ ಈ ಕೊಬ್ಬು ಜೀವಕೋಶಗಳಾಗಿ ರೂಪ ಪರಿಕಲ್ಪನೆ ಆಗಿ, ಆಮೇಲೆ ಪರಿವರ್ತನೆ ಆಗಿ ಅವೆಲ್ಲಾನು ಒಂದು ಹೇಳ್ಬೇಕಂದ್ರೆ ನಮ್ಮ ಈ ಹೊಟ್ಟೆ ಸುತ್ತು, ಇಲ್ಲಾಂದ್ರೆ ಈ ತೊಡೆಗಳ ಸುತ್ತು, ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ದೇಹದಲ್ಲಿ ನಮ್ಮ ಯಕೃತ್ ಅನ್ನೋದು ಅದೆಲ್ಲ ತಗೊಂಡೋಗಿ ಒಂದು ಡಿಪಾಸಿಟ್ ಮಾಡ್ತಾ ಹೋಗ್ತದೆ. ಆ ಥರನೇ ತೂಕ ಹೆಚ್ಚಾಗಷ್ಟೇ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಇದೆಲ್ಲ ನಾವು ನಿಯಂತ್ರಣ ಮಾಡ್ಕೋಬೇಕು. ಹೇಗೆ ಏನ್ ಮಾಡ್ಬೇಕಂತ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಸ್ನೇಹಿತರೆ, ಇನ್ನು ನೋಡಿ, ಆಗಲೇ ಹೆಚ್ಚಾಗಿ ನಿದ್ದೆ ಮಾಡ್ತಾ ಇರ್ತಾರೆ ನೋಡಿ ಸ್ವಲ್ಪ ಜನ. ಆಗಲೇ ಹೆಚ್ಚಾಗಿ ನಿದ್ದೆ ಮಾಡ್ತಾರೆ. ಆಮೇಲೆ ಸರಿಯ ಸಮಯಕ್ಕೆ ಸರಿಯಾಗ ಏನ್ ಮಾಡ್ತಾರೆ, ಆಹಾರ ಸೇವನೆ ಮಾಡಲ್ಲ. ಸೊ ಇದೆಲ್ಲ ಮಾಡ್ತಾ ಹೋದ್ರೆ ಖಂಡಿತವಾಗಿ ಏನಾಗುತ್ತೆ, ಸೊ ಸರಿಯಾದ ಸಮಯಕ್ಕೆ ಊಟನೂ ಮಾಡಲ್ಲ. ಇದೆಲ್ಲ ಮಾಡುವಾಗ ಖಂಡಿತವಾಗಿ ಅವರಿಗೆ ಈ ತೂಕ ಹೆಚ್ಚಾಗ್ತಾ ಹೋಗ್ತದೆ. ಮತ್ತೆ ಆಮೇಲೆ ಬೆಳಗ್ಗೆ ಎದ್ದಿದ ಮೇಲೆ ನಡಕ ಇಲ್ಲ, ವ್ಯಾಯಾಮ ಇಲ್ಲ, ಎಕ್ಸರ್ಸೈಸ್, ಸೂರ್ಯ ನಮಸ್ಕಾರಗಳಿಲ್ಲ. ಆಮೇಲೆ ಕೂತ್ಕೊಂಡೆ ಹೆಚ್ಚು ಕೆಲಸ ಮಾಡ್ತಾ ಇರ್ತೀವಿ. ಸೊ ಏನೋ ಇತ್ತೀಚಿನ ಕಾಲದಲ್ಲಿ ಸಾಫ್ಟ್ವೇರ್ ಜಾಬ್ ಹೌದು, ಇನ್ನೊಂದು ಆಫೀಸ್ ಜಾಬ್ ಹೌದು, ಆಫೀಸ್ಗೆ ಹೋದ್ರು ಪ್ರತಿಯೊಂದು ಕಡೆ ಏನು ಕೂತ್ಕೊಂಡೆ ಕೆಲಸ ಮಾಡೋದು. ಇನ್ನು ಮಹಿಳೆಯರು ಮನೇಲಿರುವಾಗನು ಕೆಲಸ ಎಲ್ಲ ಆದ್ಮೇಲೆ, ಆದ್ರೆ ಇತ್ತೀಚಿನ ಕಾಲದಲ್ಲಿ ಎಷ್ಟು ಪರಿಕರಗಳು ಬಂದಿದೆ ಅಂದ್ರೆ ಈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಎಲ್ಲ ಬಂದಿದೆ. ವಾಷಿಂಗ್ ಮೆಷಿನ್ ಬಂದಿದೆ, ಫ್ರಿಡ್ಜ್ ಇದೆ, ಆಮೇಲೆ ಓವೆನ್ ಇದೆ. ಇಂಥದೆಲ್ಲ ಇರುವಾಗ ಏನಾಗತ್ತೆ, ನಾವು ಖಂಡಿತವಾಗಿ ಅಲ್ಲಿ ಮಾಡ್ತಾ ಇರೋಂಥದ್ದು ಏನ್ ಗೊತ್ತಾ, ನಮ್ಮ ಕೆಲಸ ಕಡಿಮೆ ಆಗಿದೆ. ನಮ್ಮ ಫಿಸಿಕಲ್ ವರ್ಕ್, ಪರಿಶ್ರಮ ಕಡಿಮೆ ಆಗಿದೆ. ಅವಾಗ ಏನ್ ಮಾಡ್ತೀವಿ, ಅವೆಲ್ಲ ಈಗ ಇತ್ತೀಚಿನ ಕಾಲದಲ್ಲಿ ಈ ಡಿಶ್ ವಾಷರ್ ಅಂತ ಬಂದಿದೆ. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಯಾವುದೇ ಪಾತ್ರೆಗಳು ನಾವು ಯೂಸ್ ಮಾಡುವಂತ ಪಾತ್ರೆಗಳಿದೆಯಲ್ಲ ಅವೆಲ್ಲಾನು ಈ ಈ ಪಾತ್ರದೆಲ್ಲ ನಾವೇನ್ ಮಾಡ್ತೀವಿ, ಡಿಶ್ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿ ಅದನ್ನು ಸ್ವಚ್ಛಗೊಳಿಸ್ಕೊತಾ ಇದ್ವಿ. ಈ ತರ ಆಗಿ ಏನಾಗ್ತಾ ಇದೆ, ಇತ್ತೀಚಿನ ಕಾಲದಲ್ಲಿ ಮಹಿಳೆಯರಿಗೂ ಸಹ ತುಂಬಾ ದೇಹ ಪರಿಶ್ರಮ ಕಡಿಮೆ ಆಗಿದೆ ಸ್ನೇಹಿತರೆ. ಅದರಿಂದ ಏನಾಗ್ತದೆ ಗೊತ್ತಾ, ನಾವು ಆ ದೇಹ ಪರಿಶ್ರಮ ಮಾಡಿಲ್ಲ ಅಂದ್ರೆ, ಇನ್ನು ಸಿಟೀಸ್ ಅಲ್ಲಿ ನೋಡಿ, ನಗರ ಪ್ರಾಂತದಲ್ಲಿ ಆ ಈ ಈ ಪಾತ್ರ ತೊಳಿಯಕ್ಕೆ ಒಬ್ರು ಬರ್ತಾರೆ. ಆ ಇಡೀ ಮನೇಲಿ ಓಡ್ಸಕ್ಕೆ ಎಲ್ಲ ಅದೊಬ್ರು ಬರ್ತಾರೆ. ಈ ತರ ಮಾಡುವಾಗ ಮಹಿಳೆಯರು ಏನ್ ಮಾಡ್ತಾರೆ, ಅದನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ, ಮ್ಯಾನೇಜ್ ಮಾಡ್ತಾ ಇರ್ತಾರೆ ಅಷ್ಟೇ, ಅವ್ರು ಏನು ಕೆಲಸ ಮಾಡಲ್ಲ. ಅದಕ್ಕೆ ಏನಾಗಿದೆ ಗೊತ್ತಾ, ಇತ್ತೀಚಿನ ಕಾಲದಲ್ಲಿ ಯಾರೇ ಒಂದು ನ್ಯಾಚುರಲ್ ಡೆಲಿವರಿ ಆಗಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಹಿಳೆಯರಿಗೆ ನ್ಯಾಚುರಲ್ ಡೆಲಿವರಿ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಅವರು ಕೂತ್ಕೊಂಡು ಏನು ಕೆಲಸ ಮಾಡಲ್ಲ, ಬೆಂಡು ಆಗಲ್ಲ ದೇಹ. ಇನ್ನು ಅದಕ್ಕೋಸ್ಕರ ಏನ್ ಮಾಡ್ತಾರೆ,
ಮತ್ತೆ ಖರ್ಚು ಅದೆಲ್ಲ ನಿಸರ್ಗವಾಗಿ ಆತರ ಮಾಡ್ಕೊಂಡೋದು ಬಿಟ್ಬಿಟ್ಟು ಮತ್ತೆ ಇದೆಲ್ಲ ಮಾಡಕ್ಕೆ ಒಂದು ಯೋಗ ಕೇಂದ್ರಕ್ಕೆ ಹೋಗ್ತಾರೆ, ಅಲ್ಲಿ ಖರ್ಚು ಮಾಡ್ತಾರೆ, ಸ್ವಲ್ಪ ಅಲ್ಲಿ ಏನೋ ಯೋಗಾಸನ ಮಾಡಕ್ ಪ್ರಯತ್ನ ಮಾಡ್ತಾರೆ. ಸೊ ಈ ತರ ಆಗ್ತಾ ಇರ್ತದೆ ನೋಡಿ. ಸೊ ಅದಕ್ಕೋಸ್ಕರನೇ ಮನೆಯಲ್ಲೇ ಅಷ್ಟು ನಮ್ಗೆ ಅವಕಾಶ ಇದೆ. ಮತ್ತೆ ಮನೆ ಮುಂದೆ ಗಾರ್ಡನ್ ಇದೆ ಅಂತ ಇಟ್ಕೊಳ್ಳಿ. ಆ ಗಾರ್ಡನ್ ಅಲ್ಲಿ ಏನ್ ಮಾಡ್ಬೇಕಾಯ್ತು, ಆ ಗಾರ್ಡನ್ಗೆ ಹೋಗಿ ಅಲ್ಲಿ ಗಾರ್ಡನ್ ಅಲ್ಲಿ ಸ್ವಲ್ಪ ಪರಿಶ್ರಮ ಮಾಡ್ಬೇಕಾಯ್ತು. ಆ ಪರಿಶ್ರಮ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ, ಈ ಫಿಸಿಕಲ್ ಬಾಡಿ ಸ್ವಲ್ಪ ಬೆಂಡ್ ಆಗೋದು. ನಾವು ಆಸನದಲ್ಲಿ ಮಾಡಿದ್ರೆ ಹೇಗಾಗತ್ತೋ, ವ್ಯಾಯಾಮ ಮಾಡಿದ್ರೆ ಹೇಗಾಗತ್ತೋ ಅದೇ ತರ ನಿಮ್ಗೆ ಪರಿಶ್ರಮ, ದೇಹಕ್ಕೆ ಪರಿಶ್ರಮ ಸಿಗತ್ತೆ. ಇನ್ನೊಂದು ಯಾವಾಗ್ಲೂ ಅಷ್ಟೇ, ನಮ್ಮ ತೂಕ ಕಡಿಮೆ ಆಗ್ಬೇಕು, ತೂಕ ನಿರ್ವಹಣೆಯಲ್ಲಿ ಇಡ್ಬೇಕಂದ್ರೆ ಒಂದು ವ್ಯಾಯಾಮಗಳು, ನಡಕ ಮತ್ತೆ ಇಂಥ ಯೋಗಾಸನಗಳು, ಈ ಗಾರ್ಡನಿಂಗ್ ಇಂಥದ್ದೆಲ್ಲ ಮಾಡ್ತಾ ಇದ್ರೆ ನಮ್ಮ ದೇಹದಿಂದ ಯಾವುದೇ ವಿಷ ಪದಾರ್ಥಗಳು, ಈ ಕೊಬ್ಬಾಂಶ, ಈ ಅಂದ್ರೆ ಹೆಚ್ಚಾಗಿರುವಂತ ಕೊಬ್ಬು ಇದೆಲ್ಲ ಏನಾಗುತ್ತೆ, ಹೆಚ್ಚು ಕ್ಯಾಲರೀಸ್ ನಮ್ಮ ದೇಹದಲ್ಲಿರುವಂಥದ್ದು, ಈ ಹೆಚ್ಚು ಗ್ಲೂಕೋಸ್ ಇದೆಲ್ಲ ಹೇಗೆ ಆಚೆ ಕಡೆ ಹೋಗ್ತಾ ಅಂದ್ರೆ ಈ ಬೆವರು ಮುಖಾಂತರ ಸ್ನೇಹಿತರೆ, ಬೆವರು ಮುಖಾಂತರ ಆಚೆ ಕಡೆ ಹೋಗ್ತಾ ಇರ್ಬೇಕು. ಅದಕ್ಕೆ ಪರಿಶ್ರಮ ಬೇಕು ಅಂತ ಹೇಳೋದು. ನೋಡಿ, ಈ ಲೇಬರರ್ಸ್ ಇರ್ತಾರೆ, ಮೇಷನ್ಸು, ಈ ಲೇಬರರ್ಸ್, ಕಾಂಟ್ರಾಕ್ಟ್ ಲೇಬರ್ಸ್ ಎಲ್ಲ ಇರ್ತಾರಲ್ಲ, ಅವರು ಫಿಸಿಕಲ್ ವರ್ಕ್ ಹೆಚ್ಚು ಮಾಡ್ತಾ ಇರ್ತಾರೆ ನೋಡಿ. ಅವ್ರಿಗೆ ಯಾವ ತೂಕ ಬರಲ್ಲ ನೋಡಿದ್ರ, ಏನೇ ತಿಂತಾರ ಅವ್ರಿಗೆ ಆಹಾರ, ಅವ್ರು ತಿನ್ನೋ ಆಹಾರ ನಾವು ನಿಜವಾಗಿ ತಿನ್ನಕ್ಕಾಗಲ್ಲ, ಅಂತ ಅನಿಯಂತ್ರವಾಗಿ ತಿಂತಾ ಇರ್ತಾರೆ ಆಹಾರ. ಆದ್ರೂ ಅವ್ರು ಆರೋಗ್ಯವಂತವಾಗಿ ಹೇಗಿರ್ತಾರೆ, ಮತ್ತೆ ಅವ್ರಿಗೆ ತೂಕ ಹೆಚ್ಚು ಯಾಕಾಗಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, ಏನೇ ಆಹಾರ ತಿಂದ್ರು ಅವರು ಅದನ್ನೆಲ್ಲ ಖರ್ಚು ಮಾಡೋ ವಿಧಾನ ನೋಡಿದ್ರೆ ಅದು ಒಳಗಡೆ ಅವ್ರಿಗೆ ಒಳಗಡೆ ಬರುವಂತ ಈ ಹೆಚ್ಚು ಗ್ಲೂಕೋಸ್ ಶಕ್ತಿಯನ್ನು ಅವ್ರು ಖರ್ಚು ಮಾಡ್ತಾರೆ, ದಿನ ದಿನ ಖರ್ಚು ಮಾಡ್ತಾರೆ. ಬೆವರ ಮುಖಾಂತರ ಆಚೆ ಕಡೆ ಹೋಗ್ತಾನೆ ಇರ್ತದೆ ಅವ್ರಿಗೆ. ಅದಕ್ಕೋಸ್ಕರನೇ ಅವರು ಸೊ ಸಣ್ಣದಾಗಿರ್ತಾರೆ, ದಪ್ಪದಾಗಲ್ಲ, ತೂಕ ಹೆಚ್ಚಾಗಲ್ಲ, ಈ ತರ ಆಗ್ತಾ ಇರ್ತದೆ ಸ್ನೇಹಿತರೆ. ಆಯ್ತು, ಈಗ ಸೊ ನಾವು ಇನ್ನು ಸ್ವಲ್ಪ ಇದು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಏನ್ ಮಾಡ್ಬೇಕಂದ್ರೆ, ಖಂಡಿತವಾಗಿ ನೋಡಿ, ಈ ತೂಕ ಹೆಚ್ಚಾಗಿದ್ರೆ ಒಂದು ನಮ್ಗೆ ಏನಾಗುತ್ತೆ ಗೊತ್ತಾ, ಈ ಈ ಹೇಳ್ಬೇಕಂದ್ರೆ ಹೆಚ್ಚು ತೂಕ ಆಗುವಾಗ ನಮ್ಗೆ ವೆಯ್ಟ್ ಹೆಚ್ಚಾಗತ್ತೆ. ಆ ದೇಹ ತೂಕ ಇರುವಾಗ ನಾವು ಮಾಡೋ ಕೆಲಸಗಳು ಕಡಿಮೆ ಆಗ್ತದೆ, ನಾವು ಎಲ್ಲಿ ಹೋಗಕ್ಕೂ ಸಾಧ್ಯವಿಲ್ಲ. ಎಲ್ಲೇ ಹೋಗ್ಬೇಕು ಅಂತಂದ್ರೆ, ಅಂದ್ರೆ ಎಷ್ಟು ದೂರ ನಡಿಬೇಕಂದ್ರೂ ಒಂದು ಮೆಟ್ಟಿಗಲು ಹತ್ಕೊಂಡು ಹೋಗ್ಬೇಕು, ಇಲ್ಲ ಇಳಿಬೇಕಂದ್ರೂ ಅಲ್ಲಿನೂ ಕಷ್ಟನೇ. ಸೊ ಇನ್ನು ನೋಡ್ತಾ ಹೋದ್ರೆ ಗೇಮ್ಸ್ ಸ್ಪೋರ್ಟ್ಸ್ ಆಡ್ಬೇಕು, ಅದು ಕಷ್ಟನೇ. ಯಾವುದು ಒಂದು ಸುಖವಂತವಾಗಿ ಆನಂದವಾಗಿ ಯಾವ್ದನ್ನು ಭಾಗವಹಿಸಕ್ಕೂ ಆಗಲ್ಲ ಈ ತೂಕ ಹೆಚ್ಚಿದ್ರೆ, ಅದೊಂಥರ ಅಡ್ಡವಾಗ್ತದೆ ಸ್ನೇಹಿತರೆ. ಇದೆಲ್ಲ ಹೋಗ್ತಾ ಹೋಗ್ತಾ ನಮ್ಗೆ ಮಾನಸಿಕ ಸ್ಥಿತಿಯನ್ನು ಸ್ವಲ್ಪ ಉಂಟು ಮಾಡುತ್ತೆ, ಮಾನಸಿಕ ಸ್ಥಿತಿಯನ್ನು ಕಡಿಮೆ ಮಾಡ್ತಾ ಬರ್ತದೆ. ಯಾಕಂದ್ರೆ ಅಲ್ಲಿನೂ ಅಷ್ಟೇ, ನಾನು ಇದು ಮಾಡಕ್ ಆಗಿಲ್ವಲ್ಲ, ಅವ್ರು ಚೆನ್ನಾಗಿ ಮಾಡ್ತಾ ಇದಾರೆ ನೋಡಿ ಅಂತ ಒಂದು ನಿಮ್ ಒಳಗಡೆ ಭಾವನೆ ಬರ್ತದೆ. ಇನ್ನೊಂದು, ನೀವು ನೋಡಕ್ಕೂ ಸ್ವಲ್ಪ ಹೆಚ್ಚು ತೂಕ ಇದ್ರೆ, ಹೆಚ್ಚು ವೆಯ್ಟ್ ಇದ್ರೆ ಏನಾಗುತ್ತೆ, ಒಂಥರ ಅಗ್ಲಿ ಆಗಿ ವಿಕಾರವಾಗಿರ್ತೀರಲ್ವಾ, ಆ ವಿಕಾರವಾಗಿರೋದ್ರು ನಿಮ್ಗೆ ಒಂಥರ ಮಾನಸಿಕ ಸ್ಥಿತಿ ನಮ್ಗೆ ಉಂಟು ಮಾಡತ್ತೆ. ಇದೆಲ್ಲ ನಾವೇ ಮಾಡ್ಕೊಂಡಿದೀವಲ್ಲ, ಮತ್ತೆ ನಾವೇ ಇಳಿಸ್ಬೇಕು. ಎಷ್ಟು ಎಷ್ಟು ವೆಯ್ಟ್ ಅನ್ನು, ತೂಕವನ್ನು ಹೆಚ್ಚು ಮಾಡ್ಕೊತಾ ಹೋದಿವೋ ಅಷ್ಟು ತೂಕವನ್ನು ಕಡಿಮೆ ಮಾಡ್ತಾ ಬರೋದು ನಾವೇ ಮಾಡ್ಕೋಬೇಕು, ಇನ್ನು ಯಾರು ಮಾಡಕ್ ಸಾಧ್ಯವಿಲ್ಲ ಅಷ್ಟೇ. ಯಾವುದೇ ನಿಸರ್ಗವಾಗಿ ಮಾಡಿದ್ರೆ ತುಂಬಾ ಉತ್ತಮ. ಅಂದ್ರೆ ನಿಸರ್ಗಕ್ಕೆ ವ್ಯತಿರೇಕವಾಗಿ ಈ ತೂಕ ನಿಲ್ಸಕ್ ಹೋದ್ರೆ, ತೂಕನ ಕಡಿಮೆ ಮಾಡಕ್ ಹೋದ್ರೆ ವ್ಯತಿರೇಕವಾಗಿ ಖಂಡಿತವಾಗಿ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಬರ್ತಾ ಇದೆ, ಈಗಾಗಲೇ ಜನ ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಅದು ಮಾಡಕ್ ಹೋಗ್ಬೇಡಿ, ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ತರ ನಾವೇನ್ ಮಾಡ್ಬೇಕು, ಪ್ರತಿ ದಿವಸ ಅಂದ್ರೆ ಸ್ವಲ್ಪ ಪರಿಹಾರಗಳು ನೋಡ್ತಾ ಹೋಗೋಣ. ಇನ್ನು ಇದ್ರ ಬಗ್ಗೆ ನಿಮ್ಗೆ ಹೆಚ್ಚು ಅರ್ಥ ಆದ್ರೆ ಖಂಡಿತವಾಗಿ ನಿಮ್ಗೆ ಅದ್ಭುತವಾದ ಪರಿಹಾರಗಳು ಸಿಗತ್ತೆ. ಇದು ನಿಸರ್ಗವಾಗಿ ಹೇಗೆ ಮಾಡೋದು ಅಂತಂದ್ರೆ ನೋಡಿ, ಬೆಳಗ್ಗೆ ಖಂಡಿತವಾಗಿ ಒಳ್ಳೆ ಪರಿಶ್ರಮ ದೇಹಕ್ಕೆ ಇರಬೇಕು, ಅದು ನೋಡ್ಕೊಳ್ಳಿ. ಹೇಗೆ ಮಾಡ್ತೀರಾ ಅಂತ ಅದು ನಿಮ್ಮ ಇಷ್ಟ. ಒಂದು ಗಾರ್ಡನಿಂಗ್ ಮಾಡ್ತೀರಾ, ವಾಕಿಂಗ್ ಮಾಡ್ತೀರಾ, ಯೋಗಾಸನಸ್ ಮಾಡ್ತೀರಾ, ಸೂರ್ಯ ನಮಸ್ಕಾರಗಳು ಮಾಡ್ತೀರಾ, ಸೊ ಫಿಸಿಕಲ್ ವರ್ಕ್ ಏನ್ ಮಾಡ್ತೀರಾ ಅದು ನೋಡ್ಕೊಳ್ಳಿ. ಓಕೆ, ಖಂಡಿತವಾಗಿ ಅದು ಒಂದು ಅದ್ಭುತವಾದ ವಿಷಯ. ಈ ಒಬೆಸಿಟಿ, ತೂಕ ಇದೆಲ್ಲ, ಇದು ಎಲ್ಲಾ ರೋಗಗಳಿಗೂ ಪ್ರಧಾನ ಕಾರಣ. ಇದನ್ನು ಅರ್ಥ ಮಾಡ್ಕೊಂಡು ಇಟ್ಕೊಳ್ಳಿ ದಯವಿಟ್ಟು. ತೂಕ ಹೆಚ್ಚಾಗ್ತಾ ಹೋಗೋದು ಕಾರಣ ನಿಮ್ಮ ಒಳಗಡೆ ಗ್ಲೂಕೋಸ್ ಹೆಚ್ಚಾಗ್ತಾ ಹೋಗಿದೆ, ನೀವು ತಿನ್ನೋ ಆಹಾರಗಳು ಸರಿ ಇಲ್ಲ, ಆಹಾರ ವಿಧಾನ ಸರಿ ಇಲ್ಲ. ಅದನ್ನ ಹೇಳ್ತೀನಿ ಅದ್ರ ಬಗ್ಗೆ. ಆ ಕೆಟ್ಟ ಆಹಾರ ವಿಧಾನದಿಂದ ಹೆಚ್ಚು ಗ್ಲೂಕೋಸ್ ಆಗಿದೆ, ಈ ಹೆಚ್ಚು ಸಕ್ಕರಾಂಶ, ಅದರಿಂದ ಹೆಚ್ಚು ತೂಕ, ಒಬೆಸಿಟಿ ಆಗಿದೆ. ಈ ಒಬೆಸಿಟಿ ಅನ್ನೋದು ಎಲ್ಲಾ ರೋಗಗಳು ಪ್ರಧಾನ ಕಾರಣ. ನಿಮಗೆ ಡಯಾಬಿಟಿಸ್ ಬರುತ್ತೆ, ಹೃದಯ ರೋಗಗಳು ಬರುತ್ತೆ, ಕ್ಯಾನ್ಸರ್ ಬರುವಂತ ಅವಕಾಶ ಇದೆ, ಮತ್ತೆ ಬೇರೆ ಬೇರೆ ರೋಗಗಳು ಹೆಚ್ಚು ಹೆಚ್ಚು ರೋಗಗಳು ಬರುವಂತ ಅವಕಾಶ ಪ್ರಧಾನವಾಗಿ ಈ ಒಬೆಸಿಟಿ ಅನ್ನೋದು ಪ್ರಧಾನ ಕಾರಣ ಆಗುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೂ ಇನ್ನೇನ್ ಮಾಡ್ಬೇಕು ಇದಾರ ಅಂದ್ರೆ ಖಂಡಿತವಾಗಿ ನೋಡಿ. ಸೊ ಏನ್ ಮಾಡ್ಬೇಕಂದ್ರೆ, ನಾವು ಪ್ರತಿಯೊಂದು ದಿವಸ ನಿಸರ್ಗವಾಗಿ ಮಾಡ್ಬೇಕಂದ್ರೆ ನಾವು ತಿನ್ನೋ ಆಹಾರದಲ್ಲಿ ನಿಯಂತ್ರಣ ಇಟ್ಕೋಬೇಕು. ನಾವು ಬೆಳಗ್ಗೆ ಏನ್ ಮಾಡ್ತೀವಿ, ದಿನಕ್ಕೆ 2 ಊಟಗಳು ಮಾತ್ರ ಮಾಡ್ಬೇಕಾಗುತ್ತೆ. 2 ಇಲ್ಲ ಅಂದ್ರೆ ನೋಡಿ, ಅದಕ್ಕೆ ಹೇಳ್ತೀವಲ್ಲ, ಎರಡು ಬಾರಿ ತಿಂದ್ರೆ ನಾವೇನಂತ ಹೇಳ್ತೀವಿ, ಅವ್ರನ್ನು ಖಂಡಿತವಾಗಿ ಭೋಗಿ ಅಂತ ಹೇಳ್ತೀವಿ. ಒಂದು ಬಾರಿ ತಿಂದ್ರೆ ಅವರು ಯೋಗಿ ಅಂತ ಕರಿತೀವಿ, 3 ಬಾರಿ ತಿಂದ್ರೆ ಅವನು ರೋಗಿ ಅಂತ ಕರಿತೀವಿ.
ಯಾಕೆ ರೋಗಗಳು ಬರೋದು ಕಾರಣ ಮೂರು ಬಾರಿ ತಿನ್ನಕ್ಕೆ, ಮೂರು ಬಾರಿ ತಿಂತಾ ಇದ್ವಿ, ಅದಕ್ಕೋಸ್ಕರ ಸೇವನೆ ಮಾಡ್ತಾ ಇದ್ವಿ ಆಹಾರ, ಅದು ಹೆಚ್ಚಾಗ್ತದೆ. ಅಂದ್ರೆ ಮೂರು ಬಾರಿ ನಾವು ಆಹಾರ ಸೇವನೆ ಮಾಡಿದ್ರೆ ಏನಾಗುತ್ತೆ, ಅಷ್ಟು ಗ್ಲೂಕೋಸ್ ನಮ್ಮ ಹೊರಗಡೆ ಬರುತ್ತಲ್ಲ, ಅದನ್ನ ಖರ್ಚು ಮಾಡ್ಕೊಳಕ್ ಸಾಧ್ಯ ಇದೆಯಾ? ನಿಮ್ಗೆ ಖರ್ಚು ಮಾಡೋ ಅವಕಾಶ ಇದೆಯಾ? ಇಲ್ಲ. ಅವಾಗ ಏನ್ ಮಾಡ್ಬೇಕು, ಊಟಗಳು ಕಡಿಮೆ ಮಾಡಿ. ಅರ್ಥ ಆಯ್ತಾ? ಎಷ್ಟು ಊಟಗಳು ಮಾಡ್ಬೇಕು? ಎರಡೇ ಮಾಡಿ. ಬೆಳಗ್ಗೆ ನೋಡಿ, ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು, ಒಂದು 9 ಗಂಟೆನೋ 8 ಗಂಟೆಗೆ ಆಹಾರ ಸೇವನೆ ಮಾಡಿದ್ರೆ ನೇರವಾಗಿ 6 ಗಂಟೆಗೆ ಸೇವನೆ ಮಾಡ್ತಾರೆ. ನೋಡಿ ಎಂತ ಅದ್ಭುತವಾದ ವಿಷಯ ಇದು. ಸೊ ಅವಾಗ ಏನಾಗುತ್ತೆ, ಬೆಳಗ್ಗೆ ತಿಂದಿರೋದು ಈ ಸಾಯಂಕಾಲ ತಿನ್ನೋದ್ರ ಮಧ್ಯದಲ್ಲಿ, ಸೊ ಸುಮಾರು ಹೇಳ್ಬೇಕಂದ್ರೆ 8 ಗಂಟೆಯಿಂದ 9 ಗಂಟೆ, 8 ಇಂದ 9 ಗಂಟೆ 10 ಗಂಟೆ ಅವ್ರಿಗೆ ವಿರಾಮ ಇದೆ. ಯಾವ್ದು ವಿರಾಮ? ನಿಮ್ಮ ಹೊಟ್ಟೆಗೆ ಅಂದ್ರೆ ಜೀರ್ಣ ವ್ಯವಸ್ಥೆಗೆ ವಿರಾಮ, ಎಲ್ಲ ಅಂಗಗಳಿಗೆ ವಿರಾಮ. ಇನ್ನು ಹೇಳ್ಬೇಕಂದ್ರೆ ನಿಧಾನವಾಗಿ ಅವ್ರು ತಿನ್ನೋ ಆಹಾರನ ಹೆಂಗಿತ್ತು ಗೊತ್ತಾ? ಬೆಳಗ್ಗೆ ಅವ್ರು ತಿನ್ನೋಂಥ ಆಹಾರ ಒಂದು ಗಟ್ಟಿಯಾದ ಆಹಾರ, ಒಂದು ಬಲವಾದ ಆಹಾರ. ಏನು? ಒಂದು ಈ ಸಿರಿಧಾನ್ಯಗಳು, ಆ ಜೊತೆಗೆ ಈ ಯಾವುದೇ ಪಲ್ಯ ಮಾಡ್ಕೊಳ್ಳಿ ತೊಂದರೆ ಇಲ್ಲ, ತರಕಾರಿಗಳೆಲ್ಲ ಸೇರಿಸ್ಕೊಳ್ಳಿ, ಆದ್ರೆ ಅಂತ ಅದ್ಭುತವಾದ ಆಹಾರ ತಿಂತಾ ಇದ್ರು. ಒಂದು ಅಂಬಲಿ ಮಾಡ್ಕೊತಾ ಇದ್ರು ಸಿರಿಧಾನ್ಯದಿಂದ. ಸೊ ಪ್ರಧಾನ ಆಹಾರವಾಗಿ ಅಂಬಲಿ ಬಳಸ್ತಾ ಇದ್ರು. ಅಂತ ಆಹಾರ ತಿಂದ್ರೆ ಮತ್ತೆ ನಿಮ್ಗೆ ಸಾಯಂಕಾಲ 7 o'clock 6 o'clock 6 ಗಂಟೆವರೆಗೂ ನಿಮ್ಗೆ ಯಾವುದೇ ಹಸುವು ಆಗಲ್ಲ. ಅರ್ಥ ಆಯ್ತಾ? ಆತರ ಮಾಡ್ಕೊಂಡ್ರೆ ನಿಮ್ಮ ಗ್ಲೂಕೋಸ್ ನಿಯಂತ್ರಣ ಚೆನ್ನಾಗಿರ್ತದೆ. ಗ್ಲೂಕೋಸು ಬಿಡುಗಡೆ ಆಗೋದು ನಮ್ಮ ದೇಹದಲ್ಲಿ ನಿಧಾನವಾಗಿ ಆಗ್ಬೇಕು. ಅವಾಗ ನಿಮ್ಗೆ ಇಂಥ ತೊಂದರೆಗಳು ಯಾವುದು ಬರಲ್ಲ. ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ನಾವು ಬೆಳಗ್ಗೆ ಇಡ್ಲಿ ದೋಸೆ ಚಪಾತಿ ತಿನ್ನೋದು, ಮತ್ತೆ ಮಧ್ಯಾಹ್ನ ಮತ್ತೆ ಊಟ ಮಾಡೋದು, ಅದರಿಂದ ಗ್ಲೂಕೋಸು ಬೇರೆ, ಬೆಳಗ್ಗೆಯಿಂದ ಗ್ಲೂಕೋಸ್, ಈ ಮಧ್ಯದಲ್ಲಿ ಮತ್ತೆ ಅನುಕೂಲ ಆದ್ರೆ ಯಾರೋ ಬಂದು ಕಾಫಿ ಟೀ ಕೊಟ್ಟರೆ ಅದು ಕಾಫಿ ಟೀ ಕುಡಿಯೋದು, ಇನ್ನು ಯಾರೋ ಕೂಲ್ ಡ್ರಿಂಕು ಕುಡಿಯೋದು. ಕೂಲ್ ಡ್ರಿಂಕ್ ಅಲ್ಲಿ ನೋಡ್ತಾ ಇದ್ರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡೋರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು. ಏನದು ವಿಷಯ ಅಂತ ಕೆಟ್ಟದು ಮಾಡ್ತಾ ಇದ್ದಂದ್ರೆ ಅವರು ಆ ಅಡ್ವರ್ಟೈಸ್ಮೆಂಟ್ ನೋಡಿ ತುಂಬಾ ಯುವತಿಗರು ಏನ್ ಮಾಡ್ತಾರೆ, ಇದೇನೋ ಒಳ್ಳೇದಪ್ಪ ಅಂತ ಹೇಳ್ಬಿಟ್ಟು ಅವರು ಕುಡಿಯೋದು ಶುರು ಮಾಡ್ತಾರೆ, ಈ ಇಂಥ ಕೂಲ್ ಡ್ರಿಂಕ್ಸ್, ತಂಪು ಪಾನೀಯಗಳು. ಅದೆಲ್ಲ ಖಂಡಿತವಾಗಿ ನಿಮ್ಮ ಅನಾರೋಗ್ಯ ದಾರಿ ಕೊಡ್ತಾರೆ ಸ್ನೇಹಿತರೆ, ಅಂದ್ರೆ ಒಬೆಸಿಟಿ ಕಾರಣ. ಸೊ ಇದೇನಾಗತ್ತೆ ಇಲ್ಲಿ, ಬೆಳಗ್ಗೆ ಆಹಾರ ತಿಂದ್ವಿ, ಮಧ್ಯಾಹ್ನ ಆಹಾರ ತಿಂದ್ವಿ, ಸೊ ಪ್ರಧಾನ ಆಹಾರ ಮತ್ತೆ ತಿಂದ್ವಿ ಅಲ್ವಾ? ಈ ಮಧ್ಯದಲ್ಲಿ ಯಾವುದೇ ಸಕ್ಕರೆ ಇರುವಂತ ಅಂಶಗಳು, ಸ್ವೀಟ್ ಪದಾರ್ಥಗಳು, ನೀವು ಸ್ವಲ್ಪ ಸ್ವೀಟ್ಗಳು ತಿಂತಾ ಇರ್ತಾರೆ. ಇದು ಇತ್ತೀಚಿನ ಕಾಲದ ಏನಾಗಿದೆ ಅಂದ್ರೆ, ನೀವು ಹೋಗಿ ಸ್ವೀಟ್ ಅಂಗಡಿಗೆ ಹೋಗಿ ಒಳಗಡೆ ನೋಡಿದ್ರೆ ಎಲ್ಲಾನು ಸಕ್ಕರೆ ಪದಾರ್ಥಗಳೇ, ಯಾವುದು ಬೆಲ್ಲದಿಂದ ಮಾಡಿರೋದು ಯಾವುದೂ ಇಲ್ಲ. ಸಕ್ಕರೆ ಅಷ್ಟು ಯಥೇಚ್ಛವಾಗಿ ಸಿಗ್ತಾ ಇದೆ ಅಲ್ವಾ? ಸಕ್ಕರೆ ಫ್ಯಾಕ್ಟರಿಯಿಂದ ಸಕ್ಕರೆ ಅಷ್ಟು ಯಥೇಚ್ಛವಾಗಿ ಸಿಗ್ತಾ ಇದೆ. ಇನ್ನೊಂದು ಸಕ್ಕರೆದಿಂದ ಮಾಡೋದು ತುಂಬಾ ಈಸಿ, ತುಂಬಾ ಕೆಲಸ ಈಸಿ. ಅದಕ್ಕೆ ಸಕ್ಕರೆ ಸ್ವೀಟ್ಸ್ಗಳು ಹೆಚ್ಚಾಗಿ ಸಿಗ್ತಾ ಇದೆ. ಅದನ್ನು ಒಂದು ಏನ್ ಮಾಡ್ತಾರೆ, ಸಕ್ಕರೆ ಅಂಗಡಿಗೆ ಹೋಗಿ, ಸ್ವೀಟ್ ಅಂಗಡಿಗೆ ಹೋಗಿ 1 kg 2 kg ತಗೊಂಡು ಬಂದು ಮನೇಲಿ ಇಟ್ಕೊತಾರೆ. ಮಕ್ಳು ಕೊಡ್ತಾರೆ, ಇವ್ರು ತಿಂತಾನೆ ಇರ್ತಾರೆ. ಇದರಿಂದ ಏನಾಗ್ತಾ ಇದೆ, ನೇರವಾಗಿ ಗ್ಲೂಕೋಸ್ ಹೆಚ್ಚಾಗ್ತಾ ಇದೆ ಸ್ನೇಹಿತರೆ. ನೋಡಿ, ಬೆಳಗ್ಗೆ ತಿಂದ್ರು, ಮಧ್ಯಾಹ್ನ ತಿಂದ್ರು, ಮತ್ತೆ ಮಧ್ಯದಲ್ಲಿ ಒಂದು ಸ್ವೀಟ್ ತಿಂದ್ರು ಅಲ್ವಾ? ಮಧ್ಯಾಹ್ನ ಆದ್ಮೇಲೆ ಮತ್ತೆ 4 ಗಂಟೆ 3 ಗಂಟೆಗೆ ಒಂದು ಸ್ವೀಟ್ ಸೇವನೆ ಮಾಡೋದು, ಇಲ್ಲಾಂದ್ರೆ ಒಂದು ಬೇಕರಿ ಪದಾರ್ಥಗಳು, ಬೇಕರಿ ಯಾವುದೋ ಡಾಲ್ಡಾ ಇಂದ, ಬ್ರೆಡ್ ಇಂದ ತಯಾರಿರುವಂತ ಪದಾರ್ಥಗಳು, ಬೇಕರಿ ಪದಾರ್ಥಗಳು ತಿಂದ್ರು. ಈ ಎಲ್ಲಾದ್ರಿಂದ ಏನಾಗ್ತಾ ಇದೆ, ಕಾರ್ಬೋಹೈಡ್ರೇಟ್ಸ್ ಗಳು ಒಳಗಡೆ ಹೋಗುತ್ತೆ. ಆ ಕಾರ್ಬೋಹೈಡ್ರೇಟ್ಸ್ ಗಳು ಯಾವಾಗ ಜೀರ್ಣ ಆಗುತ್ತೋ ನೇರವಾಗಿ ಗ್ಲೂಕೋಸ್ ಹೆಚ್ಚು ಮಾಡ್ತಾ ಹೋಗ್ತದೆ. ಆ ಗ್ಲೂಕೋಸ್ ಅನ್ನೋದು ಏನದು? ಆ ಗ್ಲೂಕೋಸ್ ಅನ್ನೋದು ಯಾವಾಗ ಆಮ್ಲಜನಕ ಅಂದ್ರೆ ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಜೊತೆಗೆ ಸೇರ್ಕೊಂಡ್ರೆ ಅದು ಶಕ್ತಿ ನಿಮ್ಮ ದೇಹಕ್ಕೆ. ಬಟ್ ಆ ಶಕ್ತಿನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಇರ್ಬೇಕು. ಆ ಶಕ್ತಿ ಮಟ್ಟ ಅನ್ನೋದು ಎಷ್ಟುವರೆಗಿರ್ಬೇಕು ಅಷ್ಟೇ ಇರ್ಬೇಕು. ಹೆಚ್ಚಾಗ್ತಾ ಹೋದ್ರೆ ಅದೇ ನಿಮ್ಗೆ ಕೊಬ್ಬು ಕಾರಣ ಆಗತ್ತೆ, ಹೆಚ್ಚು ಕೊಬ್ಬು ಕಾರಣ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ತರ 2 ಊಟ ಮಾಡಿ ಸ್ನೇಹಿತರೆ, ಬೆಳಗ್ಗೆ ಸಾಯಂಕಾಲ, ಅದು ಅದ್ಭುತ. ಅದ್ರ ಬಗ್ಗೆ ಏನು ಮಾಹಿತಿ, ಅದ್ರ ಬಗ್ಗೆ ಅಂತ ಅದ್ಭುತ ಆರೋಗ್ಯ ನಿಮ್ಗೆ ಸಿಗತ್ತೆ. ಯಾವುದೇ ತೂಕ ಹೆಚ್ಚಾಗಲ್ಲ. ಈ ತೂಕ ಅನ್ನೋದು ಬೊಜ್ಜೆ ಬರೋದು, ತೂಕ ಹೆಚ್ಚಾಗೋದು ಯಾವುದು ಆಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ, ನಾವು ಮಲಗುವಾಗ, ಯಾವುದೇ ಯಾವುದೇ ದಿನದಲ್ಲಿ ನೈಟ್ ಮಲಗುವಾಗ ಹಸುವಿಂದ ಮಲಗಬೇಕಾಗತ್ತೆ. ಅಂದ್ರೆ ಹೊಟ್ಟೆದಲ್ಲಿ ಏನಿರಬಾರ್ದು. ನಾವು 7 ಗಂಟೆಗೆ ಊಟ ಮಾಡಿದಂತ ಇಟ್ಕೊಳ್ಳಿ, 9 10 ಗಂಟೆ ಮಲಗಿದಂತ ಇಟ್ಕೊಳ್ಳಿ. ಆ ಸಮಯಕ್ಕೆ ಏನಿರ್ಬೇಕಂದ್ರೆ, ನಿಮ್ಮ ಹೊಟ್ಟೆ ಒಳಗಡೆ ಖಾಲಿ ಇರ್ಬೇಕು, ಜೀರೋ ಇರ್ಬೇಕು, ಏನು ಇರಬಾರ್ದು. ಅದು ಕರೆಕ್ಟ್ ಆದ ಸ್ಥಿತಿ, ಅಂದ್ರೆ ಅದ್ಭುತವಾದ ಸರಿಯಾದ ಸ್ಥಿತಿ ಅಂತ ಹೇಳ್ಬೋದು. ಆ ತರ ಮಲಗಿದ ಮೇಲೆ ಮತ್ತೆ ಎದ್ದಿದ ಮೇಲೆ ಈ ಉಷಾಪಾನ ಮಾಡೋದು, ಎಲ್ಲ ವಿಸರ್ಜನೆ ಚೆನ್ನಾಗಿ ಮಾಡ್ಕೊಡೋದು, ಮತ್ತೆ ಒಂದು 9 10 ಗಂಟೆಗೆ ಮತ್ತೆ ಸೇವನೆ ಮಾಡೋದು. ಈ ಮಧ್ಯದಲ್ಲಿ ನೋಡಿ ಗ್ಯಾಪ್ ಎಷ್ಟಿರ್ತದೋ, 7 ಗಂಟೆಗೆ ನೀವು ತಿಂದ್ಮೇಲೆ, 7 ಗಂಟೆಗೆ ನೀವು ಅಂದ್ರೆ ಈ ಆಹಾರ ತಿಂದ್ಮೇಲೆ ಒಂದು ರಾತ್ರಿ ಸಮಯದಲ್ಲಿ, ಮತ್ತೆ ನೆಕ್ಸ್ಟ್ ಮಾರನೇ ದಿನ ಒಂದು 10 ಗಂಟೆ 8 ಗಂಟೆ 9 ಗಂಟೆ ಆಗಿದೆ, 9 ಗಂಟೆ ಇಟ್ಕೊಳ್ಳಿ. ಮತ್ತೆ ನೀವು ಊಟ ಮಾಡೋದು, ಅಂದ್ರೆ ಬೆಳಗ್ಗೆ ತಿಂಡಿ ಅಂತ ಅನ್ಕೋತೀವಲ್ಲ,
ಅವಾಗ ತಿನ್ನೋದು. ಅವಾಗ ಗ್ಯಾಪ್ ಹೆಂಗಿರ್ತದೆ, ಒಂದು 12 ಗಂಟೆಯಿಂದ 14 ಗಂಟೆ ಆಗತ್ತೆ ಸ್ನೇಹಿತರೆ. ವಿಶೇಷವಾಗಿ ನಿಮಗೆ ನಿಮ್ಮ ದೇಹ ಒಳಗಡೆ ಇರುವಂತಹ ಹೆಚ್ಚು ಕೊಬ್ಬಾಂಶ ಏನೇ ಇದ್ರು ಎಲ್ಲ ಕರಗುತ್ತದೆ, ಎಲ್ಲ ಕರ್ಗೋಗತ್ತೆ. ದೇಹ ಆ ಹೆಚ್ಚು ಆ ಕೊಬ್ಬುನ ಏನ್ ಮಾಡ್ಕೊತದೆ, ಉಪಯೋಗಿಸ್ಕೊತದೆ. ಆ ಹೆಚ್ಚು ಕೊಬ್ಬನ್ನು ಉಪಯೋಗಿಸ್ಕೊಂಡು ಈ ಕೊಬ್ಬಾಂಶವನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿಕೊಂಡು ನಿಮ್ಮ ದೇಹ ಉಪಯೋಗಿಸ್ಕೊತ್ತೆ. ಯಾಕಂದ್ರೆ ನೀವು ಏನು ಆಹಾರ ಕೊಡ್ತಾ ಇಲ್ವಲ್ಲ, ಇಡೀ 14 ಗಂಟೆ ಕಾಲ ನೀವೇನು ಕೊಡ್ತಾ ಇಲ್ಲ. ಇದೇ ಮಧ್ಯಂತರ ಉಪವಾಸ ಸ್ನೇಹಿತರೆ. ಇದನ್ನ ಅದ್ಭುತವಾದ ಫಲಿತಗಳು ಈಗಾಗಲೇ ನೋಡಿದರೆ ಎಷ್ಟೋ ಜನ. ಸೊ ಅದ್ಭುತವಾದ ಫಲಿತಗಳು ಸಿಕ್ಕಿದೆ. ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಜನ ಮೀಟ್ ಮಾಡ್ತಾ ಇದ್ದೆ, ಈ ಮಧ್ಯಂತರ ಉಪವಾಸ ಪಾಲನೆ ಮಾಡೋರು ನೋಡ್ತಾ ಇದ್ರೆ, ಒಂದು 6 ತಿಂಗಳಿಗೆ 30 ಕೆಜಿ ಇಳಿಸಿದ್ದಾರೆ. 30 ಕೆಜಿ ಒಂದು 6 ತಿಂಗಳಲ್ಲೇ ಕಡಿಮೆ ಮಾಡ್ಕೊಂಡಿದ್ದಾರೆ. ಇನ್ನು ಯಾವುದೇ ಅಂದ್ರೆ ಅಸಹಜ ಪದ್ಧತಿ ಅಲ್ಲ, ಎಲ್ಲ ಸಹಜವಾಗಿ ಈ ನಿಸರ್ಗ ಪದ್ಧತಿ ಇದು ಪಾಲನೆ ಮಾಡಿ ಆ ತೂಕವನ್ನು ಇಳಿಸಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿರೋದು ಒಂದೇ, ತಿನ್ನೋದ್ರಲ್ಲಿ ಅರ್ಧ ತಿನ್ನಿ, ನಡೆಯೋದ್ರಲ್ಲಿ ಹೆಚ್ಚು ನಡಿಬೇಕು. ಅವಾಗ ಅದೇ ಪ್ರಧಾನ ಸೂತ್ರ ಆಗತ್ತೆ ನಿಮ್ಮ ಯಾವುದು ತೂಕ ನಿರ್ವಹಣೆ ಮಾಡ್ಕೊಳಕ್ಕೆ, ತೂಕ ಕಡಿಮೆ ಮಾಡ್ಕೊಳಕ್ಕೆ ಇದು ಅದ್ಭುತವಾದ ಪರಿಹಾರ ಆಗುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನ್ ಮಾಡ್ಬೋದು ಅಂದ್ರೆ, ನೋಡಿ, ನಾವು ಯಾವುದೇ ಈ ಆಹಾರ ತಿಂತೀವಲ್ಲ, ಈ ನಮ್ಮ ಬಾಯಲ್ಲಿ ಚೆನ್ನಾಗಿ ಜಗ್ದು ತಿನ್ಬೇಕಾಗತ್ತೆ. 24 ಸರಿ, ಕನಿಷ್ಠ ಪಕ್ಷ 15, 24 ಸರಿ ನಮ್ಮ ಬಾಯಲ್ಲಿ ಚೆನ್ನಾಗಿ ಜಗಿದು ನಾವು ತಿನ್ಬೇಕಾಗತ್ತೆ. ಅಂದ್ರೆ ಚೂ ಮಾಡ್ಬೇಕು, ಚೆನ್ನಾಗಿ ಚೂ ಮಾಡಿ ಈ ಸಲೈವ ಏನಿದೆಯೋ ಎರಡು ಮಿಕ್ಸ್ ಆಗಿ ಇಲ್ಲೇ 50% ಜೀರ್ಣ ಆಗ್ಬೇಕು. ಅರ್ಥ ಮಾಡ್ಕೊಳ್ಳಿ. ಯಾವುದೇ ನಾವು ತಿನ್ನೋ ಆಹಾರ ಸೇವನೆ ಮಾಡುವಾಗ ಬಾಯಲ್ಲಿ 50% ಜೀರ್ಣ ಆಗ್ಬೇಕು, ಮಿಕ್ಕಿರೋದು ಹೊಟ್ಟೆಗೆ ಹೋಗ್ಬೇಕು. ಹೊಟ್ಟೆಯಲ್ಲಿ ಒಂದು 50% ಜೀರ್ಣ ಆಗ್ತದೆ. ಈ ತರ ಮಾಡ್ಕೊಳ್ಳುವಾಗ ಉಪಾಂಶ ಹೆಚ್ಚಾಗಲ್ಲ, ಗ್ಲೂಕೋಸು ಕಡಿಮೆ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಇದು ಪ್ರಧಾನ ವಿಷಯ ಸ್ನೇಹಿತರೆ, ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಇದರ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಿಮ್ಗೆ ತೂಕ ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಹೇಳ್ಬೇಕಂದ್ರೆ, ಈ ವ್ಯಾಯಾಮದಲ್ಲಿ, ಪ್ರಾಣಾಯಾಮದಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ತುಂಬಾ ಉತ್ತಮ ಈ ತೂಕ ಇಳಿಸಕ್ಕೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಮೂರು ಮೂರು ಬಾರಿ ನೀವು ತಿನ್ನೋಕೆ ಪ್ರಯತ್ನ ಮಾಡಿದ್ರೆ, ಒಂದು ಬಾರಿ ಖಂಡಿತವಾಗಿ ಸಹಜ ಆಹಾರ ಇಟ್ಕೊಳ್ಳಿ. ಪೂರ್ತಿ ಅಂದ್ರೆ ಯಾವುದೇ ಈ ತರಕಾರಿಗಳು ಮತ್ತೆ ಹಣ್ಣುಗಳು ಈ ತರ ಆಹಾರ ಇಟ್ಕೊಳ್ಳಿ. ಈ ತರ ಆಹಾರ ಇಟ್ಕೊಳ್ಳುವಾಗ ನಿಮ್ಗೆ ತೂಕ ಇಳಿಸಕ್ಕೆ ಸೊ ಬಹು ಸುಲಭ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೀವು ಎಲ್ಲನ್ನ ಈ ಮೆಟ್ಲು ಇಳಿಯುವಾಗ ಅವಕಾಶ ಇದ್ರೆ ಮೆಟ್ಲಿಂದನೇ ಹೋಗಿ, ಲಿಫ್ಟ್ ಅನ್ನೋದು ಕಮ್ಮಿ ಮಾಡಿ. ಆಮೇಲೆ ಯಾವ್ದನ್ನ ಇಲ್ಲಿಂದ ಒಂದು ಪ್ರದೇಶಕ್ಕೆ ಹೋಗ್ಬೇಕು, ನಡ್ಕೊಂಡೇ ಹೋಗಿ. ವೆಹಿಕಲ್ನ ಅಲ್ಲೇ ಬಿಟ್ಬಿಟ್ಟು ಇದೆಲ್ಲ ಉಪಯೋಗಿಸ್ಬೇಕು ನಾವು. ಇಂಥದೆಲ್ಲ ಟೆಕ್ನಿಕ್ಸ್ ಎಲ್ಲ ಯಾಕೆಂದ್ರೆ ನಮ್ಮ ಒಳಗಡೆ ಇರುವಂತ ಹೆಚ್ಚು ಗ್ಲೂಕೋಸ್ ಅನ್ನು ಕರಗಿಸಕ್ಕೆ ಇದು ಅದ್ಭುತವಾದ ವಿಷಯ ಸ್ನೇಹಿತರೆ. ಈ ತರ ಮಾಡ್ಕೊತಾ ಹೋಗಿ ನಿಮ್ಗೆ ಅದ್ಭುತವಾದ ಫಲಿತಗಳು ಸಿಗತ್ತೆ ಸ್ನೇಹಿತರೆ. ಆಮೇಲೆ ನಮ್ಗೆ ದೇಹಕ್ಕೆ ಅಂದ್ರೆ ಇನ್ನೊಂದು, ಯಾವುದೇ ನೋಡ್ಕೊಳ್ಳಿ, ಹಸು ಅನ್ನೋದು ನಮ್ಗೆ ಇರತ್ತೆ. ಅಂದ್ರೆ ಒಂದು ಹೊಟ್ಟೆದಲ್ಲಿ ಒಂದು 100% ಹೊಟ್ಟೆದಲ್ಲಿ ಏನ್ ಮಾಡ್ಬೇಕು ಅಂದ್ರೆ 4 ಭಾಗ ಮಾಡಿ, 2 ಭಾಗ ಘನ ಪದಾರ್ಥ, 1 ಭಾಗ ನೀರು, 1 ಭಾಗ ಗಾಳಿ. ಈ ತರ ಹೊಟ್ಟೆ ನಾವು ನಿರ್ವಹಿಸ್ಕೋಬೇಕು. ಅವಾಗ ನಮ್ಗೆ ಅದ್ಭುತವಾದ ಫಲಿತಗಳು ಸಿಗತ್ತೆ. ಆಮೇಲೆ ಇನ್ನೊಂದು ಒಳ್ಳೆ ಪದ್ಧತಿ ಏನಪ್ಪಾ ಅಂದ್ರೆ, ಹಸುವಾದವಾಗ ಆಹಾರ ತಿನ್ನೋದು. ಅಂದ್ರೆ ನಾವು ಒಂದ್ಸರಿ ಬೆಳಗ್ಗೆ ಸಾಯಂಕಾಲ ಇಟ್ಕೊಂಡ್ರೆ ಖಂಡಿತವಾಗಿ ದೇಹಕ್ಕೆ ಒಂದು ಅಭ್ಯಾಸ ಮಾಡಿಸಿದ್ರೆ ಅದೇ ತರ ಅಭ್ಯಾಸ ನಾವು ಫಾಲೋ ಮಾಡ್ತಾ ಇರ್ತೀವಿ. ಆದ್ರೆ ಒಳ್ಳೆ ಆಹಾರ ವಿಧಾನ ಏನಪ್ಪಾ ಅಂದ್ರೆ, ನಿಮ್ಗೆ ಯಾವಾಗ ಹಸುವಾಗತ್ತೋ ಆವಾಗ ಮಾತ್ರ ತಿನ್ನೋದು. ನೋಡಿ, ಯಾವುದೇ ಜಂತುವು ನಮ್ ತರ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಈ ರೊಟೀನಲ್ಲಿ ಯಾವತ್ತಿರಲ್ಲ. ಏನ್ ಮಾಡತ್ತೆ, ಅದಕ್ಕೂ ಯಾವಾಗ ಹಸುವಾಗತ್ತೋ ಆವಾಗ ತಿಂತದೆ, ಮತ್ತೆ ಸುಮ್ಮನೆ ಇರುತ್ತೆ. ಎಷ್ಟು ಗಂಟೆಗಳಾಗ್ಲಿ ಪರವಾಗಿಲ್ಲ, ಸುಮ್ಮನೆ ಇರ್ತದೆ. ಮತ್ತೆ ಹಸುವಾಗ ಮತ್ತೆ ತಿಂತದೆ. ಈ ತರ ನಾವು ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಾಂದ್ರೆ ಏನಾಗ್ತಾ ಇದೆ, ನಾವು ನೋಡ್ತಾ ಇದ್ವಲ್ಲ ಇತ್ತೀಚಿನ ಕಾಲದಲ್ಲಿ, ನಾವು ತಿನ್ನಕನೆ ನೋಡಿ ಪ್ರತಿಯೊಬ್ಬರು ಏನ್ ಮಾಡ್ತಾರೆ, ಈ ನಿದ್ದೆನೂ ಅಷ್ಟೇ ಸ್ನೇಹಿತರೆ. ನಿದ್ದೆನು ಒಂದು ಒಂದು ರೀತಿಯಲ್ಲಿ ಏನ್ಬೇಕಂದ್ರೆ, ನಿದ್ದೆ ಹೆಚ್ಚು ಮಾಡಬಾರ್ದು, ಕಡಿಮೆ ಮಾಡಬಾರ್ದು. ಒಂದು ಮಧ್ಯ ಮಾರ್ಗ ಅಂತ ಇರ್ತೀವಿ. ಒಂದು 5 ಗಂಟೆ 6 ಗಂಟೆ ಆ ತರ ಇದ್ರು ಸಾಕು. ಇನ್ನು ಯೋಗಿಗಳೆಲ್ಲ ನೋಡ್ತಾ ಇರ್ತೀವಿ, ಯೋಗಿಗಳೆಲ್ಲ ಅವರೆಲ್ಲ 3 ಗಂಟೆ 4 ಗಂಟೆ ನಿದ್ದೆ ಮಾಡೋದು, ಅದಕ್ಕಿಂತ ಹೆಚ್ಚಿಗೆ ನಿದ್ದೆ ಮಾಡೋದೇ ಇಲ್ಲ. ಸೊ ಈ ನಿದ್ದೆ ಹೆಚ್ಚು ಮಾಡುವಾಗನು ಪ್ರಧಾನವಾಗಿ ಹಗಲಲ್ಲಿ ಹೆಚ್ಚು ನಿದ್ದೆ ಮಾಡಿದ್ರೆ ತೂಕ ಹೆಚ್ಚು ಆಗೇ ಆಗ್ತದೆ. ಸೊ ಇನ್ನೊಂದು, ಕಡಿಮೆನೂ ಮಾಡಬಾರ್ದು. ಈ ಈ ಒಬೆಸಿಟಿಗೆ ಪ್ರಧಾನ ಕಾರಣ ಏನಿರ್ತದೆ ಹೇಳಿ, ನಮ್ಮ ಒಳಗಡೆ ಇರುವಂತ ಈ ಥೈರಾಯ್ಡ್ ಗ್ರಂಥಿ ಮತ್ತೆ ಹಾರ್ಮೋನಲ್ ಚೇಂಜಸ್. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೇಳ್ಬೇಕಂದ್ರೆ ಹಾರ್ಮೋನ್ಗಳ ಅಸಮತೋಲಿತ. ಅದು ಆಗ ಕಾರಣ ಏನು, ನಮ್ಮ ಜೀವನ ವಿಧಾನಗಳು, ಆಹಾರ ವಿಧಾನಗಳು. ಸರಿಯಾದ ಆಹಾರ ತಿನ್ನಲ್ಲ ನಾವು, ರಾಸಾಯನಿಕ ಆಹಾರ ತಿಂದ್ವಿ ಅಂತ ಇಟ್ಕೊಳ್ಳಿ. ರಾಸಾಯನಿಕ ಆಹಾರ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಹೆಚ್ಚು ಕೆಮಿಕಲ್ಸ್ ಇದೆ ಅಂತ ಇಟ್ಕೊಳ್ಳಿ. ಆ ಕೆಮಿಕಲ್ಸ್ ನಮ್ಮ ದೇಹ ಒಳಗಡೆ ಹೋದ್ಮೇಲೆ ಏನ್ ಮಾಡುತ್ತೆ, ಅವೆಲ್ಲ ಪೂರ್ತಿ ನಮ್ಮ ಹಾರ್ಮೋನ್ಗಳನ್ನ ಅಸಮತೋಲ್ಯ ಮಾಡ್ತದೆ. ಅವಾಗ್ಲೂ ಸಹ
ಈ ತೂಕ ಹೆಚ್ಚಾಗ್ತಾ ಹೋಗ್ತದೆ. ನೀವು ಸಸ್ಯಾಹಾರ ಆಗ್ಲಿ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ತೂಕ, ಅರ್ಥ ಮಾಡ್ಕೊಳ್ಳಿ. ಅದೊಂದೇ ಅಲ್ಲ, ಇನ್ನೊಂದು ಏನ್ ಮಾಡುತ್ತೆ, ಈ ನಿದ್ದೆ ಸರಿಯಾಗಿ ಹೋಗಿಲ್ಲ ಅಂದ್ರೂ ಪ್ರಧಾನವಾಗಿ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಚ್ಚಾಗ್ತದೆ. ಅವಾಗಲೂ ಖಂಡಿತವಾಗಿ ನಮಗೆ ತೂಕ ಹೆಚ್ಚಾಗ್ತದೆ. ಆಮೇಲೆ ನೀವು ಎಷ್ಟು ಹೆಚ್ಚು ಒತ್ತಡ ತಗೊಂಡು ಇಟ್ಕೊಳ್ಳಿ. ಹೆಚ್ಚು ಒತ್ತಡಿ ಅಂದ್ರೆ ನೀವು ಪ್ರಾಣಾಯಾಮ ಮಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇಲ್ಲ, ಅವಾಗ ನಿಮಗೆ ಹೆಚ್ಚು ಒತ್ತಡ ಪ್ರತಿ ದಿವಸ ಅನುಭವಿಸಿದ್ರೆ, ನಿಮ್ಮ ಜಾಬ್ ಅಲ್ಲಿ ಒತ್ತಡಿ, ಕೆಲಸದಲ್ಲಿ ಒತ್ತಡಿ, ವೃತ್ತಿಯಲ್ಲಿ ಒತ್ತಡಿ, ಇಲ್ಲ ಮನೆಯಲ್ಲಿ ಒತ್ತಡಿ, ಯಾವುದೇ ಇಲ್ಲಿ ಒತ್ತಡದಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಹೋದ್ರೆ ಖಂಡಿತವಾಗಿ ನಿಮ್ಮ ಒಳಗಡೆ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಉತ್ಪನ್ನ ಆಗುತ್ತೆ. ಕಾರ್ಟಿಸಾಲ್, ಈ ಕಾರ್ಟಿಸಾಲ್ ಅಂತ ಹಾರ್ಮೋನ್ ಏನ್ ಮಾಡುತ್ತಂದ್ರೆ ತೂಕನ ಹೆಚ್ಚು ಮಾಡ್ತಾ ಹೋಗ್ತದೆ. ಅದಕ್ಕೆ ನಾವು ಒತ್ತಡನು ತುಂಬಾ ನಿರ್ವಹಣೆ ಮಾಡ್ಕೋಬೇಕು, ಈ ತೂಕನ ಕಡಿಮೆ ಮಾಡ್ಕೊಳಕ್ಕೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರೋದು ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ ಥೈರಾಯ್ಡ್ ಗ್ರಂಥಿಯನ್ನು ಸರಿಯಾಗಿ ನಿರ್ವಹಿಸ್ಕೋಬೇಕು. ಥೈರಾಯ್ಡ್ ಗ್ರಂಥಿ ಯಾವಾಗ ಉಂಟಾಗ್ತದೋ, ತೊಂದರೆ ಆಗ್ತದೋ, ಆ ಗ್ರಂಥಿ ಸರಿಯಾಗ, ಈ ಎಂಡೋಕ್ರೈನ್ ಗ್ಲ್ಯಾಂಡ್ ಇದು, ಈ ಥೈರಾಯ್ಡ್ ಗ್ರಂಥಿಯನ್ನು ನಾವು ಏನ್ ಮಾಡ್ಕೋಬೇಕಾಗಿದೆ, ಈಗಾಗಲೇ ಹೇಳಿದ್ವಿ. ಥೈರಾಯ್ಡ್ ಅಂದ್ರೆ ಈ ಕೈಯಲ್ಲಿ ನೋಡ್ಕೊಳ್ಳಿ, ಆಕ್ಟೋಸರ್ ಇಲ್ಲಿ ಇರ್ತದೆ ಈ ಪಾಯಿಂಟ್. ಈ ಪಾಯಿಂಟ್ ಅನ್ನು ಸರಿಯಾದ ರೀತಿಯಲ್ಲಿ ನಾವು ಪ್ರತಿ ದಿವಸ ಪ್ರೆಸ್ ಮಾಡ್ಕೊತಾ ಇದ್ರೆ ಥೈರಾಯ್ಡ್ ಗ್ರಂಥಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗುತ್ತೆ. ಯಾವಾಗ ಥೈರಾಯ್ಡ್ ಗ್ರಂಥಿ ಸರಿಯಾದ ನಿರ್ವಹಣೆ ಆಗಿದೆಯೋ ತೂಕ ಕಡಿಮೆ ಆಗೇ ಆಗ್ತದೆ, ಇಲ್ಲ ಅಂದ್ರೆ ತೂಕ ಹೆಚ್ಚಾಗ್ತಾ ಹೋಗ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಥೈರಾಯ್ಡ್ ಗ್ರಂಥಿನ ಸರಿಯಾಗಿ ನಿರ್ವಹಿಸ್ಕೋಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಮುದ್ರೆಗಳು ನಾವು ಪಾಲನೆ ಮಾಡ್ಬೇಕಲ್ಲ. ಸೂರ್ಯ ನಮಸ್ಕಾರಗಳು ಖಂಡಿತ, ವ್ಯಾಯಾಮ, ಅದೇ ವ್ಯಾಯಾಮ ಅಂದ್ರೆ ಸೂರ್ಯ ನಮಸ್ಕಾರಗಳು, ಯೋಗಾಸನಗಳು, ವಾಕಿಂಗು, ಇಂಥದ್ದೆಲ್ಲ ಮಾಡಿ. ಯಾವುದೇ ಜಿಮ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಜಿಮ್ ಅಂತ ಮಾಡಕ್ ಹೋಗಿ ಅದು ಅಸಹಜವಾಗಿ ಮಾಡಿ ತುಂಬಾ ತೊಂದರೆಗಳು ಅನುಭವಿಸ್ತಾ ಇದ್ರೆ ಅದೇನು ಅಷ್ಟು ಅವಶ್ಯಕತೆ ಇರುವಂತ ವಿಷಯ ಅಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಈಗ ನಾವು ತೂಕ ಹೆಚ್ಚಾಗುವಾಗ ಸ್ವಲ್ಪ ಮುದ್ರೆಗಳು ಪಾಲನೆ ಮಾಡ್ತೀವಿ, ಮುದ್ರೆಗಳು ಖಂಡಿತವಾಗಿ ಪಾಲನೆ ಮಾಡ್ತೀವಿ. ಆ ಮುದ್ರೆಗಳು ಸಹ ನಾವು ತಿಳ್ಕೊಬೇಕಾಗುತ್ತೆ. ಸೊ ಆ ಮುದ್ರೆಗಳು ಏನಂದ್ರೆ ಸ್ನೇಹಿತರೆ, ನಮ್ಮ ಈ ಅದ್ಭುತವಾದ ಮುದ್ರೆ ಒಂದು ಪೃಥ್ವಿ ಮುದ್ರೆ ಮಾಡ್ಬೋದು, ಆಮೇಲೆ ಸ್ವಲ್ಪ ಸೂರ್ಯ ಮುದ್ರೆ ಮಾಡ್ಕೊಂತ ಇರ್ಬೋದು. ನೋಡಿ ಏನಾಗುತ್ತೆ, ಪೃಥ್ವಿ ಮುದ್ರೆ ಅಂದ್ರೆ ಈ ತರ ಮುದ್ರೆ ಮಾಡಿ ಒಂದು 40 ನಿಮಿಷ 45 ನಿಮಿಷ ದಿವಸಕ್ಕೆ ಇಷ್ಟು ಸಮಯ ಮಾಡಿದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ನಿಯಂತ್ರಣ ಆಗ್ತದೆ. ತೂಕ ನಿಯಂತ್ರಣ ಆಟೋಮೆಟಿಕ್ ಆಗುತ್ತೆ. ಇದೊಂದು ಪೃಥ್ವಿ ಮುದ್ರ. ಆಮೇಲೆ ಇನ್ನೂ ಮಾಡ್ಬೇಕಂದ್ರೆ ಈ ತರ ಮುದ್ರೆ ಮಾಡ್ಕೊಳ್ಳಿ. ಇದು ಸೂರ್ಯ ಮುದ್ರ, ಇದನ್ನು ಮಾಡ್ಬೋದು. ಸ್ವಲ್ಪ ನಮ್ಮ ಕೊಬ್ಬು ಏನಾದ್ರು ಅಂದ್ರೆ ಈ ಫ್ಯಾಟ್ ಕರಗಿಸ್ಬೇಕಂದ್ರೆ ಸೂರ್ಯ ಮುದ್ರ ಅದ್ಭುತವಾದ ಕೆಲಸ ಮಾಡುತ್ತೆ. ಓಕೆ, ಇನ್ನು ಬೇಕಂದ್ರೆ ನೀವು ಲಿಂಗ ಮುದ್ರನ ಮಾಡ್ಕೊಳ್ಳಿ, ಈ ತರ ಲಿಂಗ ಮುದ್ರ. ಆದ್ರೆ ಇದು 10 ನಿಮಿಷ 15 ನಿಮಿಷ ಜಾಸ್ತಿ ಮಾಡಬಾರ್ದು. ಈ ಮುದ್ರ ಮಾಡಿದ್ರೇನು ತೂಕ ನಿರ್ವಹಣೆ ಚೆನ್ನಾಗ್ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಒಬೆಸಿಟಿಗೆ ಥೈರಾಯ್ಡ್ ಗ್ರಂಥಿ ನಾನು ಹೇಳಿದ್ದೀನಿ, ಈ ಥೈರಾಯ್ಡ್ ಗ್ರಂಥಿ ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಳ್ಳಿ, ನಿಮ್ಗೆ ತೂಕ ಕಡಿಮೆ ಆಗ್ತಾ ಬರ್ತದೆ. ಸೊ ಇಂಥ ಪರಿಹಾರಗಳನ್ನ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ. ಇವೆಲ್ಲ ಕಮ್ಮಿ ಮಾಡ್ಕೋಬೇಕಂದ್ರೆ ನಾವು ಇದೆಲ್ಲ ನೋಡ್ಕೋಬೇಕಾಗತ್ತೆ. ನೋಡ್ಕೊಂಡು ಇನ್ನೊಂದು, ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ, 12 ವರ್ಷದಿಂದನೇ, 12 ವರ್ಷ ಆದ್ಮೇಲೆ, 12 ವರ್ಷ ಮೇಲೆ ಇರುವಂತ ಮಕ್ಕಳಿಗೆ ಎಲ್ಲಾನು ಇದು ಅಳವಡಿಸ್ಬೇಕು ಸ್ನೇಹಿತರೆ. ಮುದ್ರಗಳು, ಆಕುಪ್ರೆಷರ್ ಮತ್ತೆ ಯೋಗಾಸನಗಳು ಇವೆಲ್ಲ ಅಳವಡಿಸ್ತಾ ಹೋಗಿ. ಈ ಚಿಕ್ಕ ವಯಸ್ಸಿಂದ, ಸಣ್ಣ ವಯಸ್ಸಿಂದನೇ ಈ ತರ ಮಾಡ್ಕೊಂಡು ಹೋಗಾಗ ಅವ್ರ ತೂಕ ಹೆಚ್ಚಾಗಲ್ಲ, ಅವ್ರಿಗೆ ಒಳ್ಳೆ ಆರೋಗ್ಯ ನಿಯಂತ್ರಣ ಬರುತ್ತೆ. ಸೊ ಮುಂದಿನ ದಿವಸದಲ್ಲಿ ಯಾವುದೇ ರೀತಿಯಲ್ಲಿ ಅವ್ರಿಗೂ ತೊಂದರೆಗಳು ಬರಲ್ಲ ಸ್ನೇಹಿತರೆ. ಸೊ ಇಂಥ ಆರೋಗ್ಯ ಪದ್ಧತಿ ನಾವೆಲ್ಲರಂತ ಇವೆಲ್ಲ ಪಾಲನೆ ಮಾಡ್ತಾ ಹೋದ್ರೆ ಯಾವುದೇ ರೋಗ ಇರ್ಲಿ, ನಾನು ಹೇಳ್ತಾ ಇದ್ದೀನಿ, ಒಂದು 6 ವಾರ, 6 ವೀಕ್ಸ್ ಅಷ್ಟೇ, 6 ವಾರಗಳು. ಈ 6 ವೀಕ್ಸ್ ಅಲ್ಲೇ ಪ್ರತಿಯೊಂದು ಗುಣಪಡಿಸ್ಕೋಬಹುದು ನಾವು. ನಿಮ್ಗೆ ಕಾಣಿಸ್ತದೆ ಅದರಲ್ಲಿ ಎಷ್ಟು ವೃದ್ಧಿ ಆಗಿದೆ, ನಿಮ್ಮ ಆರೋಗ್ಯದಲ್ಲಿ ಎಷ್ಟು ವೃದ್ಧಿ ಆಗಿದೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ತದೆ. ಸ್ವಲ್ಪ ರೋಗಗಳು ತಾನಂತಾವೇ ಹೋಗ್ಬಿಡ್ತದೆ. ಯಾಕಂದ್ರೆ ಇಂಥ ಅದ್ಭುತವಾದ ಈ ಪದ್ಧತಿಗಳೆಲ್ಲ, ನಾವು ಹೇಳಿರೋಂಥ ಪದ್ಧತಿಗಳು ನೀವು ಪಾಲನೆ ಮಾಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗತ್ತೆ, ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಗುಣಮಟ್ಟ ಆಗ್ತದೆ ನಿಮ್ಗೆ ಅರ್ಥ ಆಗ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ತರ ಮಾಡ್ತಾ ಹೋಗಿ ಖಂಡಿತವಾಗಿ ಸ್ವಲ್ಪ ನಾವು ನಿಸರ್ಗವಾಗಿ ಸ್ವಲ್ಪ ಚರ್ಯಗಳು ತಗೋಬೇಕಂದ್ರೆ ಇನ್ನೇನ್ ಮಾಡ್ಕೋಬಹುದು ಹೆಚ್ಚಾಗಂದ್ರೆ, ನೋಡಿ ನೀವು ಯಾವುದೇ ರೀತಿಯಲ್ಲಿ ಹೇಳ್ಬೇಕಂದ್ರೆ, ನಾವು ಇಂದಿನ ತರಗತಿಯಲ್ಲಿ ಇಲ್ಲ ಈಗ ತಿಳ್ಕೊಂಡಿರೋ ಪ್ರಕಾರ ಬೆಳಗ್ಗೆ ಟೈಮಲ್ಲಿ ನಿದ್ದೆ ಮಾಡಬಾರ್ದು. ಇನ್ನೊಂದು, ಈ ಇದು ನಾವು ಮ್ಯಾಟ್ರೆಸ್ ಅಂತ ಹೇಳ್ತೀವಿ ನೋಡಿ, ಇತ್ತೀಚಿನ ಕಾಲದಲ್ಲಿ ಬೆಡ್ ಮೇಲೆ ಮ್ಯಾಟ್ರಸ್, ಅದ್ರ ಮೇಲೆ ಹೆಚ್ಚಾಗಿ ಮಲಗಬಾರ್ದು. ಅದ್ರ ಮೇಲೆ ಹೆಚ್ಚಾಗಿ ಮಲಗಿದ್ರು ಈ ತೂಕ ಅನ್ನೋದು ನಿರ್ವಹಣೆ ಮಾಡ್ಕೊಳಕ್ಕೆ, ತೂಕ ಕಡಿಮೆ ಮಾಡೋಕ್ಕೂ ಸಾಧ್ಯವಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಸೊ ನಾವು ತಿಳ್ಕೊಂಡಿದ ಪ್ರಕಾರ ಊಟ ವ್ಯವಸ್ಥೆ ನಾವು ಈಗಾಗಲೇ ತಿಳ್ಕೊಂಡಿದ್ವಿ, ಅದನ್ನು ಪಾಲನೆ ಮಾಡಿ ದಯವಿಟ್ಟು. ಆಮೇಲೆ ಹೆಚ್ಚು ಬಿಸಿ ನೀರು ಸ್ನಾನ ಮಾಡ್ಕೋಬಿಡಿ, ಹೆಚ್ಚು ಬಿಸಿ ನೀರು ಒಳ್ಳೇದಲ್ಲ ಸ್ನಾನ ಮಾಡಕ್ಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಬೆಳಗ್ಗೆ ರಾತ್ರಿ ಅನುಕೂಲ ಇದ್ರೆ 2 ಉಗುರುಬೆಚ್ಚ ನೀರು, 2 ಲೋಟ ನೀರು ನಾವು ಸೇವನೆ ಮಾಡಬೇಕು. ಇದನ್ನು ಒಳ್ಳೇದೇ, ಯಾವುದಕ್ಕೆ, ತೂಕ ಕಡಿಮೆ ಮಾಡ್ಕೊಂಡಾಗೆ ಇದೊಂದು ನಿಸರ್ಗವಾದ ಪದ್ಧತಿ ಅಂತ ತಿಳ್ಕೊಬಹುದು ಸ್ನೇಹಿತರೆ.
ಆಮೇಲೆ ಇನ್ನು ಮನೆಮದ್ದು ಒಂದು ಸ್ವಲ್ಪ ಇದೆ, ಅದನ್ನು ತಿಳ್ಕೊಳ್ಳಿ. ಸೊ ಅದನ್ನು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೋಡಿ, ಬೆಳಗ್ಗೆ ಖಾಲಿ ಹೊಟ್ಟೆದಲ್ಲಿ ಸ್ನಾನ ಮಾಡಿದ ಮೇಲೆ 1 ಕಪ್ ಶುಂಠಿ ಕಷಾಯ ಸೇವನೆ ಮಾಡಿ. ಈ ತೂಕ ಹೆಚ್ಚಿರೋರು ಈ ಸೇವನೆ ಮಾಡಿ ಉತ್ತಮ ಆಗುತ್ತೆ ನಿಮಗೆ. ಆಮೇಲೆ ರಾತ್ರಿ ಸಮಯದಲ್ಲಿ ಒಂದು ಅದ್ಭುತವಾದ ಮನೆಮದ್ದಿದೆ, ಅದು ತಿಳ್ಕೊಂಡು ಅದನ್ನು ಪಾಲನೆ ಮಾಡಿ ಸ್ನೇಹಿತರೆ. ರಾತ್ರಿ ಏನ್ ಮಾಡ್ಬೇಕು, 1 ಲೋಟ ನೀರು ತಗೊಳ್ಳಿ. ಸಾಮಾನ್ಯ ಅಂದ್ರೆ ನಾರ್ಮಲ್ ನೀರು, ತನ್ನದಾಗದು ಅಂದ್ರೆ ಉಗುರು ಬೆಚ್ಚ ನೀರು ಬೇಕಾಗಿಲ್ಲ, ನಾರ್ಮಲ್ ನೀರು ತಗೊಳ್ಳಿ. ಅದಕ್ಕೆ 2 ಚಮಚೆ ಜೇನುತುಪ್ಪ ಹಾಕೊಳ್ಳಿ. 1/4 ಚಮಚೆ ಮೆಣಸು ಪುಡಿ, ಪೆಪ್ಪರ್ ಪೌಡರ್. ಒಂದು ಅರ್ಧ ಚಮಚೆ ನಿಂಬಿನ ಹಣ್ಣಿನ ರಸ. ಅದು ಎಲ್ಲ ಬೆರೆಸ್ಕೊಂಡು ಇದನ್ನು ಒಂದು ಅದ್ಭುತವಾದ ಒಂದು ದ್ರವ ಪದಾರ್ಥವಾಗಿ ಸೇವನೆ ಮಾಡಿ. ಓಕೆ, ಕಷಾಯ ತರ ಸೇವನೆ ಮಾಡಿ. ಸಕ್ಕರೆ ಕಾಯಿಲಿದ್ರೆ ಈ ಜೇನುತುಪ್ಪ ಹಾಕೋದು ಬೇಡ, ಅಷ್ಟೇ. ಈ ತರ ಒಂದು ಸೇವನೆ ಮಾಡಿದ್ರೆ ನೈಟು ಮಲಗಕ್ಕೆ ಮುಂಚೆ ರಾತ್ರಿ ಸಮಯದಲ್ಲಿ ಮಾಡಿದ್ರೆ ನಿಮಗೆ ತೂಕ ಇಳಿಸಕ್ಕೆ, ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಅದ್ಭುತವಾದ ಪರಿಹಾರ ಸ್ನೇಹಿತರೆ. ಸೊ ಇಷ್ಟೆಲ್ಲ ವಿಷಯಗಳಿದೆ. ಈ ತೂಕ ನಿಸರ್ಗವಾಗಿ ಹೇಗೆ ನಾವು ಮಾಡ್ಕೋಬಹುದು ಅಂತ, ತೂಕ ನಿರ್ವಹಣೆ ಹೇಗೆ ಮಾಡ್ಕೋಬಹುದು ನಿಸರ್ಗವಾಗಿ ಅಂತ ಇಷ್ಟೆಲ್ಲ ಪದ್ಧತಿಗಳು ತಿಳ್ಕೊಳ್ಳಿ ಸ್ನೇಹಿತರೆ. ಇವೆಲ್ಲ ದಯವಿಟ್ಟು ಪ್ರತಿಯೊಬ್ಬರು ಗಮನಿಸಿ, ಇದು ಮುಂದಿನ ನಿಮ್ಮ ದಿನಚರ್ಯದಲ್ಲಿ ಭಾಗ ಮಾಡಿಕೊಂಡು ಎಲ್ಲರಿಗೂ ಈ ವಿಷಯಗಳು ಹಂಚ್ಕೊಂಡು ಅವರು ಈ ಲಾಭಗಳು ಪಡಿಬೇಕಂತ ಆಶಿಸ್ತಾ ಇಂದಿನ ಕಾರ್ಯಕ್ರಮ, ಮನೆ ಮದ್ದು ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು ಸರ್.